ಬನ್ನಿ ಸರ್, ಇದೇ ನಿಮ್ಮ ಕಾರ್ ಬಂದಿದೆ ನೋಡಿ ಇವತ್ತು. ಬಾ ಆ ಕಡೆ ನೋಡೋಣ. ಸರ್ ಏನು ಹುಡುಕ್ತಾ ಇದ್ದೀರಾ? ಮೇಡಮ್, ಕಿಕ್ಕರ್ ಎಲ್ಲಿದೆ ಇದ್ರದ್ದು? ಕಿಕ್ಕರಾ ಸರ್? ಅದು 4 ವೀಲರಿಗೆ ಬರಲ್ಲ, ಅದು ಬರೀ 2 ವೀಲರಿಗೆ ಬರೋದು ಸರ್. ಕಿಕ್ಕರ್ ಬರಲ್ವಾ? ಓ, ಏನು ಮಗ ಮಾಡೋದು ಮೇಡಮ್? ಕಿಕ್ಕರ್ ಇಲ್ದೇನೆ ನಾವು ಕಾರ್ ತಗೊಂಡು ಏನು ಮಾಡೋದು ಮೇಡಮ್? 4 ವೀಲರಲ್ಲಿ ಯಾರು ಕಿಕ್ಕರ್ ಕೊಡ್ತಾರ್ರಿ? ಮೇಡಮ್, ನನಗೊಂದು ಮಾತು ಹೇಳಿ, 4 ವೀಲ್ ದೊಡ್ಡದಾ 2 ವೀಲ್ ದೊಡ್ಡದಾ? 4 ವೀಲರ್ ದೊಡ್ಡದು. ಹೌದು ತಾನೇ? ಹಾಗಾದರೆ 2 ವೀಲರಿಗೆ ಒಂದು ಕಿಕ್ಕರ್ ಕೊಟ್ಟಿದ್ದಾರೆ ಅಂದಮೇಲೆ 4 ವೀಲರಿಗೆ ಅಟ್ಲೀಸ್ಟ್ 2 ಆದರೂ ಕೊಡಲೇಬೇಕು ತಾನೇ? ಸರ್ ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ, 4 ವೀಲರಿಗೆಲ್ಲ ಕಿಕ್ಕರ್ ಬರಲ್ಲ. ಮೇಡಮ್, ನೀವು ಏನಾದರೂ ಮಾಡ್ಕೊಳ್ಳಿ, ಒಂದು 10,000 ರೂಪಾಯಿ ಜಾಸ್ತಿನೇ ತೊಗೊಳ್ಳಿ, ನಮ್ಮ ಅಣ್ಣನ ಕಾರಿಗೆ ಕಿಕ್ಕರ್ ಫಿಟ್ ಮಾಡ್ಕೊಡ್ತೀವಿ. ಸರ್ ಇದಕ್ಕೆಲ್ಲ ಕಿಕ್ಕರ್ ಬರಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಮೇಡಮ್, ನಾವು ಅಷ್ಟು ಲಕ್ಷ ಬಂಡವಾಳ ಹಾಕಿರ್ತೀವಿ, ಎಲ್ಲಾದರೂ ಹೋದಾಗ ಬ್ಯಾಟ್ರಿ ಲೋ ಆದರೆ ಶೆಲ್ಫ್ ತಗೊಳ್ಳಲ್ಲ, ಅವಾಗ ಏನು ಮಾಡೋದು? 2 ವೀಲರಲ್ಲಾದರೆ ಕಿಕ್ ಹೊಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ತೊಗೊಬರ್ಬೋದು ಅಲ್ವೇನೋ? ಇದರಲ್ಲಿ ಕಿಕ್ಕರ್ ಹಾಕ್ಕೊಟ್ರೆ ನೀವು ನಮಗೂ ಸುಲಭ ಆಗುತ್ತೆ. ಸರ್ ಇದೇ ಫಸ್ಟ್ ಟೈಮ್ ಕಾರ್ ತಗೋತಿರೋದಾ ನೀವು? ಹೌದು ಮೇಡಮ್, ನಮ್ಮ ಫ್ಯಾಮಿಲಿಗೆ ನಾನೇ ಮೊದಲನೇವನು ಕಾರ್ ತಗೋತಾ ಇರೋದು. ಒಂದು ಕೆಲಸ ಮಾಡಿ, ಬನ್ನಿ ನನ್ನ ಜೊತೆ. ಎಲ್ಲೆಲ್ಲಿಂದ ಬರ್ತೀರೋ ನೀವೆಲ್ಲ?